ಎಸ್ಎಸ್ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಾವೆಲ್ಲರೂ ಡಿ ಬಾಸ್ ಅಪ್ಪಟ ಅಭಿಮಾನಿಗಳು. ಯಾಕಂದ್ರೆ ಅವ್ರು ಬೆಳೆದು ಬಂದಿದ್ದ ರೀತಿ ಅದೆಲ್ಲ ಎವ್ರಿ ಯೂತ್ಗೂ ಅದೊಂಥರ ಇನ್ಸ್ಪಿರೇಷನ್. ಅವ್ರ ಥರ ಬ್ಯಾಕ್ಗ್ರೌಂಡ್ ಇದ್ರೂ ಏನೂ ಇಲ್ಲದೆ ಅವ್ರು ಅವಾಗಿಂದ ಒಬ್ಬ ಬ್ಯಾಕ್ಗ್ರೌಂಡಿಂದ ಹೈಲೈಟ್ವರೆಗೂ ಅವರೊಬ್ಬರೇ ಇವತ್ತಿನವರೆಗೂ ಇಂಡಸ್ಟ್ರಿಯಲ್ಲಿ ಯಾರು ಅವ್ರ ಥರ ಬಂದಿಲ್ಲ, ಮುಂದಕ್ಕೂ ಬರೋಕ್ಕೆ ಚಾನ್ಸೇ ಇಲ್ಲ. ಫಸ್ಟ್ ಡೇ ಫಸ್ಟು ಶೋ ಟಿಕೆಟ್ ಸಿಕ್ಕಿರಲಿಲ್ಲ ನಮಗೆ, ಬಟ್ ಆದರೂ ಥಿಯೇಟರ್ ಹತ್ರ ಹೋಗಿ ಡಿ ಬಾಸ್ ಫಸ್ಟು ಶೋಗೆ ಎನ್ಕರೇಜ್ ಕೊಟ್ಟು ನೆಕ್ಸ್ಟ್ ನಮಗೆ ಸೆಕೆಂಡ್ ಶೋಗೆ ಟಿಕೆಟ್ ಸಿಕ್ಕಿದೆ, ಬಟ್ ಆದರೂ ಫಸ್ಟು ಶೋಗೆ ಹೋಗಿ ಎನ್ಕರೇಜ್ ಮಾಡಿ ನಾನು ಇವರಿಬ್ಬರು ಹೋಗಿ ಎನ್ಕರೇಜ್ ಮಾಡ್ಕೊಂಡು ಬಂದಿರ್ತೀವಿ. ನೋಡಿ, ನೀವು ಕಷ್ಟಪಟ್ಟು ಟಿಕೆಟ್ ತಗೊಂಡು ಸಿನಿಮಾ ನೋಡೋಕ್ಕೆಲ್ಲ ಹೋಗ್ತೀರಾ, ಕೆಲವರು ಪೈರಸಿ ಎಲ್ಲ ಮಾಡ್ತಾರೆ. ಪೈರಸಿ ಸರ್, ಅದು ಆಟೋಮೆಟಿಕ್, ಅದು ಅವ್ರು ಮಾಡೇ ಮಾಡ್ತಾರೆ. ಯಾರು ಏನಾದರೂ ಮಾಡ್ಕೊಳ್ಳಿ, ಡಿ ಬಾಸೇ. ಅವ್ರು ಎಷ್ಟೇ ಪೈರಸಿ ಏನೇ ಮಾಡಿಕೊಂಡ್ರು ಬಾಸ್ ಇನ್ನೊಂದು ಇಮೇಜ್ನ ಕಮ್ಮಿ ಮಾಡೋಕ್ಕಾಗೋದೇ ಇಲ್ಲ. ಯಾರು ಡಿ ಬಾಸ್ ಟ್ರೂ ಫ್ಯಾನ್ ಅಂದರೆ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾರೆ. ನೀವು ಪೈರಸಿ ಎಷ್ಟೇ ಮಾಡಿ ಏನೇ ಮಾಡಿ, ಡಿ ಬಾಸ್ ಫ್ಯಾನ್ಸ್ ಅಂದರೆ ಅವ್ರು ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾರೆ. ಹೌದು, ಪ್ರತಿಯೊಂದು ಮೂವಿ ರಿಲೀಸ್ ಆದರೂ ಅದನ್ನು ಪ್ರಮೋಟ್ ಮಾಡ್ತಾರೆ ಆ್ಯಂಡ್ ಎವ್ರಿ ಡೇ ಮಾರ್ನಿಂಗ್ ಸಾಂಗ್ ಹಾಕ್ತಾರೆ. ಅದ್ರಲ್ಲಿ ಯಾವತ್ತೂ ಡಿ ಬಾಸ್ ಬರಲ್ಲ. ಇವನ್ ಗಿಲ್ಲಿ ಅವರು ಡೆವಿಲ್ ಮೂವಿ ಬಗ್ಗೆ ಮಾತಾಡಿದ್ದಾರೆ, ಬಟ್ ಅದೆಲ್ಲೋ ಅವ್ರು ಪಬ್ಲಿಸಿಟಿ ಮಾಡ್ತಾನೆ ಇಲ್ಲ. ಅದು ಇವಾಗಿಂದ ಅಂತಲ್ಲ, ತುಂಬ ಸೀಸನಿಂದನೂ ಅಲ್ಲಿ ಡಿ ಬಾಸ್ ಬಿಗ್ ಬಾಸಲ್ಲಿ ಡಿ ಬಾಸ್ ಯಾವ ಮೂವೀಸ್ ಪ್ರಮೋಷನ್ ಆಗಲಿ ಸಾಂಗ್ಸ್ ಆಗಲಿ ಯಾವುದು ಹಾಕಲ್ಲ. ಅದು ನಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಬಟ್ ಇನ್ನೊಂದೇನೋ ಈ ಸಲ ಗಿಲ್ಲಿ ಗೆದ್ರೇ ನಿಜವಾಗ್ಲೂ ಅದು ಬಿಗ್ ಬಾಸು ವೋಟಿಂಗ್ ಪ್ರಕಾರ ತೊಗೊತಾರೆ ಅಂತ ಇರೋದು. ಅಕಸ್ಮಾತ್ ಗಿಲ್ಲಿ ಗೆದ್ದಿಲ್ಲ ಅಂದರೆ ಬಿಗ್ ಬಾಸು ವೋಟಿಂಗ್ ಪ್ರಕಾರ ಹೋಗೋದೇ ಇಲ್ಲ, ಅದಂತೂ ಫಿಕ್ಸು. ಡಿ ಬಾಸ್ ಅಂದರೆ ಗಿಲ್ಲಿ ಫ್ಯಾನ್ಸ್ಗೆ ಸಪೋರ್ಟು, ಗಿಲ್ಲಿಗೆ ಸಪೋರ್ಟು. ಡಿ ಬಾಸ್ ಎಲ್ಲರೂ ಫ್ಯಾನ್ಸು ಗಿಲ್ಲಿಗೆ ಸಪೋರ್ಟ್ ಮಾಡೋದು. ನಾವು ಫ್ರೆಂಡ್ಸು ಅಂದಮೇಲೆ ಸಪೋರ್ಟ್ ಮಾಡ್ತಾರೆ. ಈಗ ನಾವು ಡಿ ಬಾಸ್ಗೆ ಸಪೋರ್ಟ್ ಮಾಡೋದಾಗ ನನ್ನ ಫ್ರೆಂಡಿಗೆ ಸಪೋರ್ಟ್ ಮಾಡಲ್ವಾ? ಸಪೋರ್ಟ್ ಮಾಡಿದ್ರೆ ತಪ್ಪು ಅಂತದೇ ಹೆಂಗೆ ಹೇಳ್ತೀರಾ? ಗೆಲ್ಲದೊಬ್ರೆ. ಟಾಪ್ 1, 2 ಹೋದಾಗ ಅವಾಗ ಬರಲಿ ನೀನಾ ನಾನಾ ಅಂತ. ಇವಾಗ ಟಾಪ್ 1 and 2 ಅಲ್ಲಿ ಯಾರು ಇಲ್ವಲ್ಲ, ಎಲ್ಲರೂ ಫೈನಲ್ಗೆ ಹೋಗಿದ್ದಾರೆ. ಬನ್ನಿ ನನ್ನ ಜೊತೆ ಕರ್ಕೊಂಡು ಹೋಗೋಣ, ಬರ್ರಿ ನನ್ನ ಜೊತೆ ಇರಲಿ ಅಂತ ಫೈನಲಲ್ಲಿ ಹೋದ್ರು. ಫಸ್ಟ್ ಸೆಕೆಂಡ್ ಅಂತ ಗಿಲ್ಲಿ ಸೆಕೆಂಡ್. ಅವಾಗ ಏನು ಮಾಡ್ತೀರಾ? ಅದನ್ನ ಹೇಳ್ತಿರೋದು. ಗಿಲ್ಲಿ ವೋಟಿಂಗ್ ಪ್ರಕಾರ ಹೋದ್ರೆ ಕಾವ್ಯ ಬರೋದೇ ಇಲ್ಲ, ಗಿಲ್ಲಿನೇ ಬರೋದು. ಸಪೋರ್ಟ್ ಮಾಡೋದೇ ತಪ್ಪು ಅಂತ ಹೆಂಗೆ ಹೇಳ್ತೀರಾ? ಫ್ರೆಂಡ್ಶಿಪ್ ಅಂದಮೇಲೆ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಹೆಂಗೆ ತಪ್ಪು? ಹಂಗಂದ್ರೆ ಇವಾಗ ಅಶ್ವಿನಿ ಧ್ರುವಂತ್ ಇಬ್ರು ಮಾತಾಡ್ಕೊಂಡು ಕೂತಿರ್ತಾರೆ, ಅವರಿಬ್ರು ಸಪೋರ್ಟ್ ಮಾಡಲ್ವ ಈಚ್ ಅದರ್ ಒಬ್ರಿಗೊಬ್ರು? ಮತ್ತು ಅವರಿಬ್ರು ಬಗ್ಗೆ ಯಾಕೆ ಮಾತಾಡಲ್ಲ? ಬೇರೆ ಕಾವ್ಯ ಗಿಲ್ಲಿ ಅಂತಾನೆ ಹೇಳೋರು. ಫ್ಯಾನ್ಸ್ ಇದ್ದಾರೆ ಅಂದಮೇಲೆ ಫ್ಯಾನ್ಸ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಸಪೋರ್ಟ್ ಗಿಲ್ಲಿಂಗ್ ಮಾಡ್ತಿರೋದು, ಕಾವ್ಯಕ್ಕೆ ಮಾಡ್ತಿಲ್ಲ. ಗಿಲ್ಲಿ ಫ್ಯಾನ್ಸ್ ಅದನ್ನ ಗಿಲ್ಲಿ ಕಾವ್ಯಕ್ಕೆ ಮಾಡಿದ್ರೆ ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನಾನು ಇವಾಗ ಗಿಲ್ಲಿಗೆ ಆಚೆಗಡೆ ಏನಾಗ್ತಿದೆ ಅನ್ನೋದು ಗಿಲ್ಲಿ ಗೊತ್ತಾ? ಮತ್ತೆ ಅದು ಇವಾಗ ನೀವು ಒಂದು ಮಾತು ಹೇಳಿದ್ರಿ, ನೀವೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡ್ತೀರಾ, ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಅದು ಹೆಂಗೆ ಅಂತ. ಇವಾಗ ಗಿಲ್ಲಿಗೆ ಅಲ್ಲಿ ಹೊರಗಡೆ ಏನಾಗ್ತಿದೆ ಅನ್ನೋ ಐಡಿಯಾನೇ ಇರಲ್ಲ, ಮತ್ತು ಅದು ಹೆಂಗೆ ಹೇಳ್ತೀರಾ ನೀವು? ಕಾವ್ಯ ಮುಂಚೆ ಅಣ್ಣ ಅಂತ ಕರೀತಾರೆ, ಇವಾಗ ಅವ್ರ ಅಮ್ಮ ಮತ್ತು ತಮ್ಮ ಅದು ಅವ್ರು ಕೇಳಿದ್ರು ಒಪ್ಕೊಂತೀವಿ, ಅದು ನಾವು ನೋಡಿದ್ದೀವಿ, ಅದು ಕೇಳಿ ತಪ್ಪು ಅವರು. ಆ್ಯಂಡ್ ಇನ್ನೊಂದೇನು ಅಂದರೆ ಗಿಲ್ಲಿಗೆ ಅವರಿಬ್ರು ಇವಾಗ ಪರ್ಸ್ನಲ್ ಕಾವ್ಯ ಯಾರ ಹತ್ರ ಏನು ಮಾತಾಡ್ತಾನೆ ಅನ್ನೋದು ಗಿಲ್ಲಿ ಗೊತ್ತಾಗಲ್ಲ. ಅವ್ನಿಗೆ ಮುಂದೆ ಅವ್ನಿಗೆ ಏನು ಕಾಣಿಸುತ್ತೋ ಅದನ್ನ ನೋಡಿ ಅವ್ನು ಜಡ್ಜ್ ಮಾಡ್ತಾನೆ. ಸಪೋರ್ಟ್ ಹೌದು, ಗಿಲ್ಲಿನ ಕಾವ್ಯ ಗಿಲ್ಲಿನ ಯೂಸ್ ಮಾಡ್ಕೊತಿದ್ದಾರೆ ಕೆಲವೊಂದು ವಿಷಯದಲ್ಲಿ, ಬಟ್ ಗಿಲ್ಲಿ ಯಾರನ್ನೂ ಯೂಸ್ ಮಾಡ್ಕೊತಿಲ್ಲ. ಅವ್ನು ಮಾತಾಡ್ಬೇಕಾ ಅವ್ನು ಮಾತಾಡ್ತಾನೆ. ಅರ್ಥ ಆಗ್ತಿಲ್ಲ, ಹೌದು ಒಪ್ಕೊಂತೀವಿ. ಇನ್ನೇ ನಾವೇನು ಮಾಡೋಕ್ಕಾಗತ್ತೆ? ಅವ್ರು ಮಾಡಬೇಕು, ಅವ್ರಿಗೆ ಗೊತ್ತಾಗಬೇಕು ಅದು. ಇವಾಗ ಗಿಲ್ಲಿಗೆ ಹೊರಗಡೆ ಏನಾಗ್ತಿದೆ ಅನ್ನೋದು ಗಿಲ್ಲಿಗೆ ಗೊತ್ತಿಲ್ಲ ಅಂದಮೇಲೆ ಅವನೇನು ಮಾಡೋದಕ್ಕಾಗಲ್ಲ. ಅಲ್ಲ ಅವ್ನಿಗೆ ಏನು ಕಾಣಿಸುತ್ತೋ ಅಲ್ಲ ಅವ್ನು ಯಾರ ಜೊತೆ ಕಂಫರ್ಟಬಲ್ ಆಗಿದ್ದಾನೋ ಅವ್ರ ಜೊತೆ ಅವ್ರು ಇದ್ದಾನೆ. ಬಟ್ ಅದು ಅವನು ಗೊತ್ತಾಗ್ತಿಲ್ಲ ಯಾರು ಅವನ್ನ ಯೂಸ್ ಮಾಡ್ಕೊತಿದ್ದಾರೆ ಅಂತ. ಚಾನ್ಸೇ ಇಲ್ಲಪ್ಪ. ಅವನ್ನ ನೋಡಿದ್ರೆ ಸಪೋರ್ಟ್ ನನಗೆ ಇವತ್ತಿನವರೆಗೂ ಗೊತ್ತಿಲ್ಲ. ಧ್ರುವಂತ್ಗೆ ಯಾರು ವೋಟ್ ಹಾಕ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ಬಂದಿದ್ದಾನೆ ಅದೇ ಗೊತ್ತಾಗ್ತಿಲ್ಲ. ಅವ್ನು ಹೆಂಗೆ ಬರ್ತಾನೆ, ಯಾರು ಗುರು ಓಟ್ ಹಾಕ್ತಾರೆ? ಇವಾಗ ಇನ್ಸ್ಟಾಲ್ ರೀಲ್ಸಲ್ಲಿ ನಾನು ನೋಡ್ತಾ ಇರ್ತೀನಿ, ಎಲ್ಲ ಧ್ರುವಂತಕ್ಕೆ ಬೈತಾ ಇರ್ತಾರೆ. ಮೋಸ್ಟ್ ಆಫ್ ಅಸ್ ಟ್ರೋಲ್ ಆಗಿರೋದು ಧ್ರುವಂತೆ. ಬಟ್ ಆದ್ರೆ ಅವ್ನು ಇಲ್ಲಿವರೆಗೂ ಅದು ಹೆಂಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ. ಅಂದ್ರೆ ಇವಾಗ ಏನು ಹೇಳ್ತೀರಾ ಅಂದ್ರೆ ನಮ್ಮ ಒಂದಿಷ್ಟು ಜನ ಗಿಲ್ಲಿ ಫ್ಯಾನ್ಸ್ ಎಲ್ಲ ಧ್ರುವಂತ ಕಡೆ ಡೈವರ್ಟ್
ಚಾನ್ಸೇ ಇಲ್ಲ. ಗಿಲ್ಲಿ ಫ್ಯಾನ್ಸ್ ಎಲ್ಲ ಯಾರೂ ಧ್ರುವಂತಕ್ಕೆ ಫಾಲೋ ಮಾಡೋಕ್ಕೆ ಹೋಗಲ್ಲ. ಇವನ್ ಇನ್ನೊಂದೇನು ಅಂದರೆ ಧ್ರುವಂತ್ ಒಬ್ಬರನ್ನ ಕ್ಯಾರೆಕ್ಟರ್ ಅಸಾಸಿನೇಟ್ ಮಾಡಬೇಕು ಅಂದರೆ ಅವ್ನು ಹೆಂಗೆ ಬೇಕಾದ್ರೂ ಮಾತಾಡ್ತಾನೆ. ಗಿಲ್ಲಿ ಯಾವತ್ತೂ ಹಿಂದೆ ಕಡೆ ಕುತ್ಕೊಂಡು ಮಾತಾಡಿಲ್ಲ. ಹೇಳ್ಬೇಕಾ ಮುಂದೆನೇ ಹೇಳ್ತಾನೆ, ಮುಂದೆನೇ ಕೌಂಟ್ರ್ ಕೊಡ್ತಾನೆ. ಅದು ಬೇರೆಯವ್ರಿಗೆ ಹೆಂಗಿರುತ್ತೆ ಅಂದರೆ ಗೊತ್ತೇ ಆಗಲ್ಲ. ಅವ್ನು ಹೆಂಗೆ ಹೇಳ್ಬೇಕೋ ಹಂಗೆ ಹೇಳ್ತಾನೆ. ಇವನ್ ಸುದೀಪ್ ಸರ್ ಹೆಂಗೆ ನಕ್ಕೊಂಡು ಹೆಂಗೆ ಕೌಂಟ್ರ್ ಕೊಡ್ತಾರೋ ಅವನು ಹಂಗೆ ಕೌಂಟ್ರ್ ಕೊಡ್ತಾನೆ. ಅಶ್ವಿನಿ ಮತ್ತು ರಾಶಿಕಾ ಯಾರು ಇಷ್ಟ ಆಗ್ತಿಲ್ಲ. ಅಶ್ವಿನಿ ಅವ್ರ ಪಕ್ಕ ಬರ್ತಾರೆ ಸೆಕೆಂಡ್. ಬರಲ್ಲ. ಫೈನಲ್ಗೆ ಹೋಗಲ್ಲ ಅಂತಲ್ಲ, ಹೋಗ್ತಾರೆ. ಬಟ್ ಕಪ್ಗೆಲ್ಲ ಗಿಲ್ಲಿ ಒಬ್ರೆ. ಗಿಲ್ಲಿ ಇಬ್ರಲ್ಲಿ ಯಾರೇ ಒಬ್ರು ಬರೋದು. ಹೆಣ್ಮಕ್ಳು ಹುಡುಗಿರು ಸಪೋರ್ಟ್ ಮಾಡ್ತೀವಿ ಸರ್, ಬಟ್ ಟ್ರೂ ಆಗಿರೋರು ಸಪೋರ್ಟ್ ಮಾಡ್ತೀವಿ. ಅಶ್ವಿನಿ ಅವ್ರು ಎಲ್ಲೂ ಟ್ರೂ ಆಗಿಲ್ಲ. ತುಂಬಾ ಟೈಮ್ ಆಯ್ತು, ಹುಡುಗಿರು ಯಾರು ಕಪ್ ಗೆದ್ದಿಲ್ಲ. ಈ ಸರಿ ಅಶ್ವಿನಿ ಅವ್ರು ಗೆಲ್ಬೇಕು ಅಂತ ಅನ್ಸಲ್ವಾ? ಟ್ಯಾಲೆಂಟ್ ಇರೋರು ಗೆಲ್ಬೇಕು. ಟ್ಯಾಲೆಂಟ್ ಹುಡುಗನ್ಗಿದ್ಯೋ ಹುಡುಗಿಗಿದ್ಯೋ, ಬಟ್ ಟ್ಯಾಲೆಂಟ್ ಈಸ್ ಇಂಪಾರ್ಟೆಂಟ್. ಟ್ಯಾಲೆಂಟ್ ಯಾರು ಇರುತ್ತೋ ಅವ್ರು ಗೆಲ್ತಾರೆ. ಈಗಿರೋ ಬಿಗ್ ಬಾಸ್ ಕಂಟೆಸ್ಟೆಂಟಲ್ಲಿ ಟ್ಯಾಲೆಂಟ್ ಇರೋದು ಗಿಲ್ಲಿ ಒಬ್ರಿಗೆ ಬಿಟ್ರೆ ಇನ್ನು ಯಾರಿಗೂ ಇಲ್ಲ. ಕಂಟೆಂಟ್ ಆಡ್ತಾ ಇಲ್ವಲ್ಲ, ಕರ್ಕೊಂಡಿದ್ದಾರೆ. ಆಡ್ತಾ ಇಲ್ಲ ಅವ್ರು. ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ಬರೀ ಜಗಳ ತಂದಿಕ್ತಿದ್ದಾರೆ ಹೊರತು ಇನ್ನೇನು ಮಾಡ್ತಿಲ್ಲ ಅವರು. ಜಗಳ ಒಂದು ರೇಂಜ್ವರೆಗೂ ನೋಡ್ಬೋದು. ಪ್ರತಿ ಸಲ ಅವ್ರ ಜಗಳಕ್ಕಿಂತ ನಾವು ಬಿಗ್ ಬಾಸ್ ನೋಡೋದೇ ಗಿಲ್ಲಿ ಕಾಮಿಡಿಗೆ. ಅವ್ನು ಮಾಡೋ ಕಾಮಿಡಿ. ಗಿಲ್ಲಿ ಇಲ್ಲ ಅಂತಿದ್ರೆ ಈ ಸಲ ಬಿಗ್ ಬಾಸ್ 0, ಸೀರಿಯಸ್ಲಿ 0. ಲಾಸ್ಟ್ ಟೈಮ್ ಹೆಂಗೆ ರಜತ್ ಕಮ್ಬ್ಯಾಕ್ ಮಾಡ್ರು, ಈ ಸಲ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಗಿಲ್ಲಿ ಒಂದೇ ಕನ್ಸಿಸ್ಟೆಂಟಲ್ಲಿ ಇದ್ದಾರೆ. ಎಲ್ಲಿ ಕಾಮಿಡಿ ಮಾಡಬೇಕು ಅಲ್ಲಿ ಕಾಮಿಡಿ ಮಾಡ್ತಾರೆ, ಎಲ್ಲಿ ಹೇಳ್ಬೇಕು. ಅವ್ರ ಟಾಸ್ಕ್ ವಿಷಯದಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಗಿದೆ, ಒಪ್ಕೊಂತೀವಿ. ಬಿಟ್ರೆ ಇನ್ನು ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಎಲ್ಲರಿಗಿಂತ ಗಿಲ್ಲಿನೇ ಬೆಸ್ಟು. 100%. ನಾವೆಲ್ಲ ಒಂಥರ ಡಿ ಬಾಸ್ ಫ್ಯಾನ್ಸ್ ಎಲ್ಲ ಟ್ರೂ ಫ್ಯಾನ್ಸು. ಡಿ ಬಾಸು ಗಿಲ್ಲಿ. ಥ್ಯಾಂಕ್ ಯು ಸರ್. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.